ಇವಾಗ ನೋಡ್ರಿಪ್ಪ ತಮ್ಮನ ನಂತರ ರೆಡಿ ಆದ್ಲರಿ. ಸೋನು ರೆಡಿ ಆಗ್ಯಾಳ. ಸೋನು ಈಗ ಊಟ ಮಾಡತ್ತಾಳ. ಎಲ್ಲ ಪಿಂಕ್ ಹೌದು. ಅದ ಡಬ್ಬಿ ಒಳಗೆ ಪೌಡರ್ ಇಟ್ಟಿವಿ ಇಲ್ಲ ಖಾಲಿ ಆತ. ಮತ್ತು ಆ ಪರಿ ಹಚ್ಕೊಂಡೆ ಅಂದ್ರೆ ಅದು ಯಾವಾಗ ಇರ್ಬೇಕು ಪೌಡ್ರ್. ಸೋನಾ ಜಲ್ದಿ ಊಟ ಮಾಡ್ರಿ. ಸಣ್ಣ ನೀ ರೆಡಿ ಅದ? ನೀವು ಊಟ ಮಾಡಲ್ಲ? ಉಣ್ಬೇಕಿಲ್ಲ? ನೋಡಿ ಟೈಮ್ ಆಗಲೇ ಈಗ 2:30 ಆತು. ಏನು ಸನ್ಯ? ಬೆಕ್ಕು ಬೆಕ್ಕಿನ ಮರಿ ಜವಾಬ್ದಾರಿ ನಜ್ಮಾಪ್ಪ ತೊಗೊಂಡಾಳ. ನಜ್ಮಾಪ್ಪಂಗೆ ಹೇಳಿ ಅವ್ರ ಮನೆಗೆ ಇಟ್ಟಿವಿ. ಆಕೆ ನೋಡ್ಕೊಂತ ಬಂದಾಳ. ಹೌದಿಲ್ಲ, ಬರೋವ್ರಿಗೂ ನೋಡ್ಕೊತಾಳಂತ. ಇರಲಿ. ಸೊ ನೋಡ್ರಿಪ್ಪ, ನಾನು ಹತ್ರ ಇವಾಗ ರೆಡಿ ಆದರೆ ರೆಡಿ ಅರ್ಧ ಆಗಿನ ಆಗಿಲ್ರಿ. ಯಾಕಂದ್ರೆ ತಲೆ ಬಾಚ್ಕೊಂಡ್ರಿ. ತಲೆ ಒಂದು ಬಾಚ್ಕೊಂಡ್ರೆ ಆತ್ರಿ. ಫುಲ್ ರೆಡಿ ಆದಂಗೆ ಇದ ಸೀರೆ ಉಟ್ಕೊಂಡ್ರೆ ಜಳನೂ ಆಗಂಗಿಲ್ಲ, ಏನೆಲ್ಲ ಮೆತ್ತಗೈತೆ ಅಂತಂದು ಹೇಳಿ. ಸೊ ಇವಾಗ ನಮ್ಮ ಮನೆಯವ್ರೊಬ್ಬರು ರೆಡಿ ಆದ ನಂತರ ಅವರು ಊಟ ಮಾಡಿ ಹೋಗ್ಬಿಟ್ರೆ ನಾನು ಊಟ ಮಾಡಿದೆ ಈಗ. ಯಾಕಂದ್ರೆ ಸ್ವಲ್ಪ ಬಿಸಿಲು ಭಾಳ ಐತಲ್ರಿ, ಹಂಗೆ ನಾವು ಸ್ವಲ್ಪ ತಂಪತ್ತು ಮಾಡ್ಕೊಂಡು ಹೋದ್ರೆ ಆತಂದ್ರೆ ಸ್ವಲ್ಪ ಲೇಟಾಗಿ ಹೊಂಟಿವ್ರಿ. ಮನೆ ಸರ ಅಂತೂ ಇಲ್ಲಿ ಹುಬ್ಳಿ ಒಳಗೆ ಹೋಳಿ ಇತ್ತು, ಹಂಗಾಗಿ ಭಾಳ ಗದ್ದಲ ಆಗ್ತೈತೆ ಅಂತೇಳಿ ಲಗುನ ಹೋಗ್ಬಿಟ್ಟಿದ್ರಿ ಬೆಳಿಗ್ಗೆ. ಈಗೇನಿಲ್ಲ ರೀ, ಈಗ ಆರಾಮ್ ಹೋಗ್ಬೋದ್ರಿ. ಹಾಗಾಗಿ 3 ಗಂಟೆ ಮೇಲೆ ಹೋದ್ರಾತಂತೇಳಿ ಈಗ ರೆಡಿ ಆಗಿವಿ ನೋಡ್ರಿ. ಈಗ ಹೋಗೋಣ್ರಿ. ಸೋನು ತಮ್ಮನ್ನ ಹೋಗೋಣ್ರಿ. ನಡ್ರಿ ಹೋಗೋಣ. ಟೈಮ್ ಬರೋಬ್ಬರಿ ಈಗ 3 ಗಂಟೆ ಆತ. ಈಗಂತ್ರ ಇಲ್ಲೆಲ್ಲ ಬ್ಯಾಗ್ ರೆಡಿ ಅದಾವ್ರಿ. ಸಾನ್ಯದಿದೆ ಇಲ್ಲದ. ನಡ್ರಿ ಹೋಗೋಣ. ಕೀಲಿ ಹಾಕ್ರಿ. ಅವು ಇಲ್ಲೇ ಇರಲಿ ರೀ. ಅವು ಇವು ಹಾಂ ಗಟ್ಟಿ ಹಿಡ್ಕೊಂಡು ನಿನ್ನ ಜವಾಬ್ದಾರಿ ಅದ. ನಿಮ್ಮ ಜವಾಬ್ದಾರಿ. ಈಗ ತಳಗೆ ಹೋಗ್ರಿ. ತಳಗೆ ಹೋಗಿ ಚಾಚಿಯರಿಗೆ ಆಮೇಲೆ ನಮ್ಮ ಅಪ್ಪರಿಗೆ ಎಲ್ಲರಿಗೂ ಹೇಳಿ ಹೋಗೋಣ್ರಿ. ಹೋಗಿ ಲಗು ಈಗ ಆಟೋ ಇದ್ರೆ ಆಟೋಕ್ಕೆ ಹೋಗ್ರಿ. ಬಸ್ ಇತ್ತು ಬಸ್ಸಿಗೆ ಹೋಗ್ರಿ. ಬಸ್ ಅಂತೂ ಇರಂಗಿಲ್ಲ ಬಿಡ್ರಿ, ಆಟೋಕ್ಕೆ ಹೋಗ್ಬೇಕು. ಈಗ ಸೀದಾ ಹೋಗಿ ಹೊಸೂರು ಬಸ್ ಸ್ಟ್ಯಾಂಡ್ ಒಳಗೆ ಬಿಡ್ತಾರೆ. ಒಳಗೆ ಅಂದ್ರೆ ಸೀದಾ ಒಳಗಲ್ರಿ, ಅಲ್ಲೇ ಹೊರಗಡೆ ಬಿಡ್ತಾರೆ. ಯಾಕಂದ್ರೆ ಅಲ್ಲೇ ಹೋಗಿ ಮತ್ತೆ ಈಗ ಹೊಸೂರು ಬಸ್ ಸ್ಟ್ಯಾಂಡ್ಗೆ ಮತ್ತೆ ಅಲ್ಲೇ ಅರ್ಧಕ್ಕೆ ಬಿಡ್ತಾರೆ. ಅಲ್ಲಿಂದ ಅಲ್ಲಿ ಮತ್ತೆ ಹುಡುಗರು ಕರ್ಕೊಂಡು ರೋಡ್ ದಾಟ್ಬೇಕು. ಯಾಕೆ ಬೇಕಂತೇಳಿ ಸುಮ್ಮನೆ ಆಟೋಕ್ಕೆ ಹೋಗೋಣ್ರಿ. ನೋಡ್ರಿ ಸಾನಿಯಾ ಅದ ಅಲ್ಲಿ. ಹೇಳಿ ಸಾನಿಯಾ. ಸರಿ ಸಣ್ಣ ಹೋಗ್ಬರ್ತೇವೆ. ಮಮ್ಮಿ ಚಾಚಿ ಎಲ್ಲ ರೀ ಮುಕ್ಕೊಂಡಿರನ ಹೋಗ್ಬರ್ತೀವಿ ನೋಡ್ರಿ ನಾವು. ಹಾಂ ರೀ ಖಾತನಾಗ ಅಲ್ಲಿ ಅದಾಳ್ರಿಪ್ಪ ನಜ್ಮಾರ್ ಮನ್ಯಾಗ. ಹಾಂ ನೀವು ನೋಡ್ತೀರಿ ಒಂದಿಟ. ಬಾಬಾ ಊರ್ಗೆ ಬರ್ತೀರಿ? ಆಪ ಮುಖಂಡನ ಹೋಗಿ ಬರ್ತೇವೆ ಊರಿಗೆ. ತಮ್ಮನ್ನ ಜೋಡಿ ಕೇಂದ್ರ ಕುಡಿದಪ್ಪ ಅಂತ ಹೇಳಿದ್ರೆ ನೋಡ್ರಿ ಬಾಬ್ರಿಗೆ ಅದೆಲ್ಲ ಹೇಳಿ ಬಂದಿರಿ. ನಾವೀಗ ಆಟೋ ನಿಂತವ್ರು ಎರಡು ನಿಂತವು. ಎರಡರಾಗ ಒಂದು ಕೇಳನ್ರಿ ಯಾವ್ದು ಬರ್ತತ ನೋಡಿ. ಲಗು ಆಟೋಕ್ಕೆ ಹೋಗೋಣಂತ್ರಿ. ಕೇಳ್ರಿ ಆಟೋ. ಸೊ ನೋಡಿಪ್ಪ, ಇವಾಗ ನಾವು ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದಿರಿ. ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಗದಗ ಬಸ್ಸನ್ನು ಸಿಕ್ಕಾಪಟ್ಟೆ ಇರ್ತಾವ್ರಿಪ್ಪ. ಆದ್ರೆ ಏನಪ್ಪ ಅಂತ ಹೇಳಿ ಇಲ್ಲಿಂದ ಹೂವಿನಡಗಲಿ ಬಸ್ ಡೈರೆಕ್ಟ್ ಯಾವಾಗ ಸಿಗ್ತದೋ ಗೊತ್ತಿಲ್ಲ ರೀ. ಆದ್ರೆ ಗದಗಿಗೆ ಏನು ಕಡಿಮೆ ಇಲ್ಲ ರೀ. ಇಲ್ಲಿಂದ ಸಾಕಷ್ಟು ಲೈನ್ ಫುಲ್ ಇರ್ತಾವೆ ರೀ. ಹೋಗನ್ರಿ ಈಗ. ನೋಡ್ರಿ ಮಳೆ ಮಾಡಿ ಆತ್ರಿಪ್ಪ. ಈಗ ನಾವು ಬಸ್ ಸ್ಟ್ಯಾಂಡಿಗೆ ಬರೋದ್ರೊಳಗೆ ನೋಡ್ರಿ ಬಾದಾಮಿ ಆಮೇಲೆ ನರಗುಂದ ಇಳಕಲ್ಲ ಬಸ್ ನೋಡ್ರಿ ಅದು. ಇದು ರೂಟರಿ ಗದಗ ಬಸ್ ನಿಂದ್ರದ ನಿಂತವ್ರಿ ಇವೆಲ್ಲ ಗದಗ ಬಸ್. ಇವತ್ತು ಯಾಕೋ 3 ಬಸ್ ನಿಂತವ್ರಿ ಇಲ್ಲಿ ಗದಗಿನ. 3 ರಶ್ ಆಗ್ಯಾವ್ರಿಪ್ಪ. ಒಂದು ಸ್ವಲ್ಪನೇ ಇದಿಲ್ರಿ. ಅಲ್ಲಿ ಹಿಂದೆ ಬಂತ್ರಿ ಒಂದು ಗದಗ ಬಸ್. ಅದಕ್ಕೆ ಅವಾಗ ಹತ್ತನ್ರಿಪ್ಪ. ಯಾಕಂದ್ರೆ ಸಮೀಪ ನೋಡ್ರಿ ದಾರಿ. ನಿಂತ್ಕೊಂಡು ಹೋದ್ರೆ ಆತ್ ಬಿಡಪ್ಪ ಅನ್ನಕ್ಕೆ 1 ತಾಸಿಂದ ಬೇಕ್ರಿ. ಇಲ್ಲಿಂತ್ರ ಹುಬ್ಳಿಲಿಂತ್ರ ಗದಗ. ಹಾಗಾಗಿ ಈಗ ಈ ಬಸ್ಸಿಗೆ ಹೋಗೋಣ್ರಿ. ಈಗ ನೋಡ್ರಿ ಇವಾಗ ಬಿಡ್ತು ನೋಡ್ರಿಪ್ಪ ಬಸ್. ಇಲ್ಲಿ ಬಂದು ಕೂತ್ಕೊಂಡು 1 ತಾಸು ಆತ್ರಿ. ಈಗ ಕರೆಕ್ಟ್ 4:15 4:15 ಆಯ್ತು. ಈಗ ಬಿಡ್ತ್ರಿ ಬಸ್. ಹೋಗೋಣ್ರಿ ಇವಾಗ ಗದಗಿಗೆ ಸೀದಾ. ಫೈನಲಿ ಇವಾಗ ನಾವು ಬಂದು
ಗದಗ ಹೊಸ ಬಸ್ ಸ್ಟ್ಯಾಂಡ್ ಒಳಗೆ ನಿಂತೀವಿ. ಮುಂಡ್ರಿಗೆ ಬಸ್ ಅಂತ ಒಂದು ಇಲ್ರಿ, ವೇಟ್ ಮಾಡತ್ತೀವಿ. ಅಲ್ಲಿ ನೋಡಲ್ ಮಮ್ಮಿ ಹಿಂದೆ ಇದ್ದಾರಲ್ಲ ಅಕಸ್ಮಾತ್ ಏನ್ರ ಮುಂಡ್ರಿಗೆ ಬಸ್ ಬಂತಪ್ಪ ಅಂತ ಹೇಳಿದ್ರೆ ಹೆಂಗೆ ಮುಕ್ಕರ್ತಾರೆ ಅಂದ್ರೆ ಇಲ್ಲೆಲ್ಲ ನಮ್ಮ ಹಿಂದ್ಗಡೆ ನೋಡ್ಬೇಕ್ರಿ ನೀವು, ಎಷ್ಟು ಮಂದಿ ಕುಂದ್ರು ಅಷ್ಟು ಅವ್ರು ಮುಂಡ್ರಿಗೆ ಹೋಗೋರ ರೀ. ನಮಗೆ ಸೀಟ್ ಸಿಗೋದು ಡೌಟರಿಪ್ಪ, ಸಿಕ್ಕ್ರೆ ಭಾಳ ಚಲೋ ರೀ. ನಾ ಅದಕ್ಕೆ ಹೇಳಿದ್ರೆ ಅಲ್ಲೇ ಏನೇನ್ರಿ ಅಂತೇಳಿ ಹೊಸ ಬಸ್ ಸ್ಟ್ಯಾಂಡ್ನಾಗ ಮೊದಲು ಇದ್ರಾಗ ಇಲ್ಲ ಇಲ್ಲಿಂದ ಫುಲ್ಲಾಗ ಅಲ್ಲೋಕೆ ಬಸ್ ಅದ. ಹಂಗಂದ್ರೆ ಮೊನ್ನೆ ನೋಡ್ರಿ ಪಲ್ಲಕ್ಕ ಭಾಳ ಚಲೋ ಐತ್ರಿ. ನಮ್ಮ ಹಿಂದೆ ಹೋಗಿದ್ವಲ್ರಿ ನಾವು ಹೂವಿನ ಹಡಗಲಿ ಉರ್ಸಿಗೆ ಅಂತೇಳಿ, ಡೈರೆಕ್ಟ್ ಏನ್ರಿ ಗದಗ್ಲಿಂತ್ರ ಹಡಗ್ಲಿಗೇನ ಐತಿ ನೋಡ್ರಿ, ಹೌದಿಲ್ರಿ? ಅವಾಗ ನೀ ಎದ್ದಿದ್ದೆ ನನ್ನ ಮಕ್ಕ ನೋಡಿ. ಹೌದಾ? ಇವತ್ತು ಮತ್ತೆ ನಿಮ್ಮ ಅಕ್ಕ ನೋಡೇ ಇದ್ದೆ ನಾನು. ಅವಾಗ ನೀವು ಫಸ್ಟ್ ಮಮ್ಮಿ ಕನ್ನಡ ನೋಡ್ಕೊಂಡಿರ್ಬೇಕು. ನನ್ನ ಮಕ್ಕ ಇವತ್ತು ಇಲ್ಲ ಅವತ್ತ. ಬರ್ಲಿ ಯಾವಾಗ ಬರ್ತೈತೆ ನೋಡೋಣ. ಗದಗ ಬಸ್ ಸ್ಟ್ಯಾಂಡ್ ನೋಡ್ರಿ, ಸಿಕ್ಕಾಪಟ್ಟೆ ರಶ್. ಯಾವಾಗ ನೋಡಿದ್ರೆ ಬರೀ ಹಿಂಗ ರಶ್ ಇರ್ತೈತೆ ನೋಡ್ರಿಪ್ಪ. ತಮ್ಮನ್ನ ಈಕಿ ಸೋನನ ಕಿಟಕಿಯಾಗ ಅದು ಹಾಕಿಬಿಡ್ರಿ ಸೀಟ್ ಮೇಲೆ. ಸೋನ ಕಿಟಕಿಯಾಗ ಅದ ಹೋಗ್ಬಿಡ್ರಿ. ದೊಡ್ಡ ಏಕಾರ್ತದಲ್ಲ ಆ ಸೀಟ್ ಹಿಡ್ಕೊಂಡ್ಬಿಡ್ರಿ ನೀವಿಬ್ರು ರೀ. ಕೆಲವೊಂದು ಬಸ್ನವ್ರು ಹೆಂಗೆ ಮಾಡ್ತಾರೆ ಗೊತ್ತೇನ್ರಿ, ಮಂದಿ ನೋಡ್ದಾರ ಅಲ್ಲಿ ನಿಂತ್ರ ಬರೋ ಮುಂದನ ಇದನ್ನೇನ್ರಿ ಬೋರ್ಡ್ ಕಿತ್ಕೊಂಡ್ ಬಂದ್ಬಿಡ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಬೋರ್ಡ್ ನಮಗೆ ಇಳಕ್ ಕೊಡಂಗಿಲ್ಲ ತಡಿ ಅಂತೇಳಿ. ಇದು ಹೌದೇನ್ರಿ? ಹೌದೌದು. ಓಡ್ರಿ ನೋಡ್ರಿ ನೋಡ್ರಿಪ್ಪ ಇಲ್ಲಿ ರಶ್. ಮುಂಡ್ರಿಗೆ ಬಸ್ ಬಂತ್ರಿ ಒಂದು ಹೇಳಮಟ ಅಂದ್ರೆ ಆಗ್ಲೇ ನೋಡ್ರಿ ಎಷ್ಟು ರಶ್ ಆತು. ಬ್ಯಾಡ ತಡಿಪ್ಪ ಅದಕ್ಕೆ ಹೋಗೋದು. ಇನ್ನೊಂದು ಯಾವ್ದಾರು ಬರ್ತದ ನೋಡಿ ಅದಕ್ಕೆ ಹೋಗನ್ರಿ. ನೋಡ್ರಿಪ್ಪ ನೆನ್ಸೋದ್ರಾಗ ಅಂದ್ರೆ ಬಸ್ ಬಂತ್ರಿ. ಬಸ್ ಬಂದ್ಗಳಿಗೆ ಅಂದ್ರೆ ಓಡ್ ಬಂದು ಸೀಟ್ ಹಿಡ್ಕೊಂಡಿವ್ರಿ. ಬಸ್ ಬಂದ್ಕರಿ ಒಂದ ಬರಲ್ಲ. ಒಂದು ಬಸ್ ಬಂದಾಗ ಫುಲ್ ರಶ್ ಆತೆ, ಅದ್ರ ಹಿಂದೆ 2 ಬಸ್ ಬಂದು ಮತ್ತೆ. ಹೌದ್ರಿ, ಚಲೋ ಆದ್ರಪ್ಪ ಸೀಟ್ ಸಿಕ್ಕಿಲ್ಲ ಅಂದ್ರೆ ನಾನು ಬಸ್ ಬರ್ತದೆ ಇಲ್ಲ ಸೀಟ್ ಸಿಗ್ತಾಯಿಲ್ಲ ಅನ್ಕೊಂತ ಕುಂತ್ಕೊಂಡಿದ್ದೆ ರೀ. ಒಂದು ಖುಷಿಯಾದ ವಿಷಯ, ಹೌದಾ, ನಾನು ಮುಂಡ್ರಿಗೆ ಬಸ್ ಅಂತೇಳಿ ಓಡ್ ಬಂದು ಹತ್ತಿದ್ದೆ. ಇದು ಹಡಗಲಿ ಬಸ್ ಅಂತ ಬೋರ್ಡ ನೋಡಿಲ್ಲ ನಾನು, ಹಂಗ ಬಂದು ಕುಂತೀನಿ. ಈಗ ಕಂಡಕ್ಟ್ರ್ ಏನ್ರಿ ಡ್ರೈವರ್ ಹೇಳಿದ್ರು ಬಂದೆ, ಕಂಡಕ್ಟ್ರ್ ಹೇಳಿದ್ರೆ ಗೊತ್ತಾಯ್ತ್ರಿ ಹಡಗಲಿ ಹೋಗ್ತತ್ರಿ ಅದು ಅಂತಂದೇಳಿ ಅದೊಂದಿಷ್ಟು ಖುಷಿ ಆತ್ರಿ. ಇವಾಗ ನೋಡ್ರಿ ಟೈಮ್ ಆಗಲೇ 7 ಗಂಟೆ ಆಗೈತ್ರಿ. ನಾವು ಇವಾಗ ಬಂದು ಈಗ ಮುಂಡ್ರಿಗೆ ರೀಚ್ ಆಗೀವ್ರಿ. ಈಗ ಮುಂಡ್ರಿಗಿಲಿಂತ್ರ ಮತ್ತೆ ಈಗ 27 ಕಿಲೋಮೀಟ್ರ್ ಐತೇನ್ರಿ ಹೂವಿನ ಹಡಗಲಿ. ಈಗ ನಾವು ಹಡಗಲಿ ಹೋಗೋಣ್ರಿ. ಅದು ಒಂದು ಖುಷಿ ರೀ, ಎಲ್ಲಿ ಇಳಿಯೋದಿಲ್ಲ ಹತ್ತಂಗಿಲ್ಲ. ಇಲ್ಲಿ ಕುತ್ಕೊಂಡೀವಿ ಗದಗನೆ ಕುತ್ಕೊಂಡೀವಿ ಅಂದ್ರೆ ಸೀದಾ ಹೋಗಿ ಈಗ ಹಡಗ್ಲಾಗನ ಇಳಿಯೋದ್ರಿ ನಾವು. ಆಗ್ಲೇ ನೋಡ್ರಿ ಎಷ್ಟು ಕತ್ಲ ಆಗ್ಬಿಡುತ್ತೆ ನೋಡ್ರಿ. ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ಎಷ್ಟು ಗದ್ದಲ ಐತ್ರಿ. ಈಗ ರಾತ್ರಿ ಅಲ್ರಿ, ರಾತ್ರಿ ಅಂದ್ರೆ ಆಗ್ಲೇ ಟೈಮ್ 7 ಗಂಟೆ ಮೇಲೆ ಆತ್ರಿ. ನಾವು ಮನೆ ಮ್ಯಾಗ ಹೋಗೋ ಮಟ ಬಂದು ಇಳಿದು ಬಸ್ ನೋಡ್ಕೊತ ಅಂದಿರ್ತೀವಿ. ಈಗ ಇಳಂಗಿಲ್ಲ, ಬಸ್ ನೋಡಂಗಿಲ್ಲ. ಬಸ್ನ ಕುತ್ಕೊಂಡು ಕಿಡಿಕೆ ನೋಡ್ಬೇಕು ಅಷ್ಟೇ ಆಗುತ್ತೆ. ಈ ಮನೆಗೆ ಹೋಗ್ಬಿಟ್ಟ ಮಟ ಅಂದ್ರೆ 8 ಗಂಟೆ ಆಕತ್ತೇನ್ರಿ. ಇವಾಗ ಅಂತ ನೋಡ್ರಪ್ಪ ನಾವು ಈಗ ಹಡಗಲಿ ಬಂದಿವ್ರಿ. ಹಡಗಲಿ ಬಂದು ಇಳೆ ಮಟ ಅಂದ್ರೆ ಟೈಮ್ 8 ಗಂಟೆ ಆತ್ರಿ. ಈಗ ಸ್ವಲ್ಪ ಬೇಕ್ರಿಗೆ ಹೋಗ್ರಿ. ಬೇಕ್ರಿಗೆ ಹೋಗಿ ಒಂದು ಸ್ವಲ್ಪ ಏನಾದ್ರು ತೊಗೊಂಡು ಮನೆಗೆ ಹೋಗೋಣ್ರಿ. ನೋಡ್ರಿ ಇದು ಶಾಸ್ತ್ರಿ ಸರ್ಕಲ್ ರೀ. ಮಾಮಿ ಆರಾಮದಿ? ಆರಾಮದಿ ನೋಡುವ ನಾವು. ಹೇಗೆ ಸೀರೆ ಮಾಮಿ ಚಲೋ ಐತೆ? ಹಂಗಂದೆ ನಾನೇ ಸೀರೆ ಉಟ್ಕೊಂಡೆ ಅಂದ್ರೆ ನಾ ಸೈರಾ ದಗ್ ಅಂತ ಜಗ್ ಮಗ್ ಅಂತಾಳ್ರಿ. ನಿಮ್ದು ಜಗ್ ಮಗ್ಗ, ನಮ್ದು ದಗ್ ಅಂದ್ರೆ ಕುಣಿತಾಳ ಅಂತ ಉಟ್ಕಂದ ಕುಣಿತಾಳ ಸೈರಾ. ಚೆನ್ನಾಯ್ತಲ್ಲ ಮಮ್ಮಿ ಅದು ಡ್ರೆಸ್ ಪೀಸ್? ಸೋನು ನೀವು ನೋಡು ಟಿ ಶರ್ಟ್. ಈಗಿಂತ ಪ್ಯಾಂಟ್ ತೊಗೊಂಬಂದ್ರೆ ಅದು ಹತ್ಕೊಂಡ್ ಇದಾಗಬೇಕು ಕಾಲಿಗೆ ಅಂಥವು ತೊಗೊಂಡ್ ನಾ ಹೇಳಿದ್ ನೋಡು ಇಂಥದ್ದು ತಗ, ನಿನಗೆ ಇಷ್ಟ ಹೋಗಿದ್ದು ಅಂತಗ, ನನಗೆ ಇಷ್ಟ ಹೋಗಿದ್ದು ಅಂತಗ ಅಂತೇಳಿ ಬೇರೆ ಮೇಲೆ ಕೊಡ್ಸಿನ ಅಕ್ಕಿಗೆ. ಏನು ನನಗೆ ಅಂಥದ್ದು ಬೇಕು ಬಿಡಮ್, ಇದು ಲೂಸ್ ಆಕತ್ತಂದ್ಲ ಉಟ್ಕಂದ್ರೆ ನೋಡಿ ಎಷ್ಟು ಮಸ್ತ್ ಆಕತ್ತೆ ಅಂದೆ. ಚೆನ್ನಾಗಿಲ್ಲ? ಶರ್ಟ್ ಪ್ಯಾಂಟ್, ಶರ್ಟ್ ಟಿ ಶರ್ಟ್, ಶರ್ಟ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಬ್ಯಾಗ್ ಹಾಕೊಂಡ್ಬಿಟ್ರೆ ಫಾರಿನ್ ಲೇಡಿ. ಸೋನ ಫಾರಿನ್ ಲೇಡಿ ನೀನು. ಇದು ಚಂದ ಐತೆ, ನ್ಯೂ ಪ್ಯಾಟರ್ನ್ ಅದ, ಮೆತ್ತಗದಿಲ್ಲ ನಾನು. ಅವನ ಹಾಕ್ಯಂತ ನಂದ್ಲಿ ಇವತ್ತು ಬ್ಯಾಡವ ಅಲ್ಲಿ ನಿಮ್ಮ ಊರಿಗೆ ಹೋದಾಗ ಎಲ್ಲ 150 ರೂಪಾಯಿಗೆ ಒಂದು. ಟಿ ಶರ್ಟ್ ಪ್ಯಾಂಟ್ ಕೂಡ ಟಿ ಶರ್ಟ್ ಕೂಡ
ಅಂತ ತಗೊಳವ ಜೊತೆಗೆ 2 ತಾಳಿಕೆ ಬರ್ತಾವ ಅಂದ್ರೆ ಕರೆಕ್ಟ್ ಆಗ ಸೈಜ್ ನೋಡ ತೊಗೊಂಬಂದಿವಿ. ಓ ಪೆನ್ಲೈತಿ ಡೈಲಿ ದುಡ್ಡು ಏನಪ್ಪ ಆರಾಮದಿಯ? ಆರಾಮಪ್ಪ. ಎಲ್ರ ಕುಂದ್ರಪ್ಪ ಒಟ್ಟ. ದುಡ್ಡು ಏನಪ್ಪ ಆರಾಮದಿಯ? ಆರಾಮಪ್ಪ. ಎಲ್ರ ಕುಂದ್ರಪ್ಪ ಒಟ್ಟ. ಇಲ್ಲಿ ನೋಡ್ರಿಪ್ಪ ಈಗ ನಾಳೆ ತಯಾರಿ ನಡೆದೈತ್ರಿ. ಈಗ ನಮ್ಮ ದುಡ್ಡು ಎಲ್ಲ ತಯಾರು ಮಾಡಾಕತ್ತೇನ್ರಿ. ಇವೆಲ್ಲ ಹಣ್ಣು 5 ಥರದ ಹಣ್ಣು ತೊಗೊಂಡು ಹೋಗ್ಬೇಕಲ್ರಿ ಅಲ್ಲಿ ವಿಟ್ಲಾಪುರಕ್ಕೆ ಹೋಗ್ಬಂದ ಅದಕ್ಕೆ ಹಣ್ಣು ತೊಗೊಂಬಂದೇನ್ರಿ. ಆಮೇಲೆ ಇಲ್ಲಿ ಜಂಪರ್ ಪೀಸ್ ಲಂಗ ತೊಗೊಂಬಂದೇನ್ರಿ. ಹೋಗಿ ನಮಗೆ ನೆನಪ ಇದ್ದಿದ್ದಿಲ್ರಿ ಇಲ್ಲ ತಂದ್ರೆ ಅಲ್ಲೇ ತೊಗೊಂಬಂದ್ಬಿಡ್ತಿದ್ದೆ ನಾನು ಹುಬ್ಳ್ಯಾಗ. ಇಲ್ಲಿ ಬಂದ್ಮೇಲೆ ನಮ್ಮ ನಾನೇ ಯಾಕೆ ಬಂದ್ಲ ಮಾಮಿ ನಾನೇ ಬಂದ್ಲ ನೋಡ. ನಮ್ಮ ಮಾಮಿ ಹೇಳಿದ್ಲರಿಪ್ಪ ನೆನಪು ಮಾಡಿ ಮತ್ತೆ ತೊಗೊಂಬಂದ ದುಡ್ಡು. ಈಗ ಹೋಗಿ ಎಷ್ಟು 5 ಥರದ್ದು ಅನ್ನ ಒಂದು ಮಿಸ್ ಇತ್ತಂದ್ರೆ ಮತ್ತೆ 5 ಥರದ ತಂದ ನಾನು ತಗೋ. ಈಗ ನೋಡ್ರಿ ಟೈಮ್ ಆಗಲೇ 10 ಗಂಟೆ ಆತ್ರಿ. ಇವು ಎಲ್ಲರೂ ಊಟ ಮಾಡಿದ್ದೀವಿ ನಾವು. ಊಟ ಮಾಡಿದ್ಮೇಲೆ ಮಾಮಿ ಇಲ್ಲಷ್ಟು ಈಗ ಮೊಸರು ತಿಕ್ಕಾಗತ್ತಾರೆ. ಯಾಕಂದ್ರೆ ಬೆಳಗ್ಗೆ ಜಲ್ದಿನ ಹೋದ್ರಾತ ಅಂತೇಳಿ ಜಲ್ದಿ ಹೋದನ ಬೆಳಗ್ಗೆ. ನೋಡ್ರಪ್ಪ ನಮ್ಮ ಮಾಮ ಎಲ್ಲ ಶಿಫ್ಟ್ ಮಾಡಿಬಿಟ್ರೆ ಮತ್ತೆ ಪಲ್ಲಂಗಿ ಈ ಕಡೆಗೆ ಇಟ್ಟಾರೆ. ಯಾಕಂದ್ರೆ ಇಲ್ಲಿ ಮಕ್ಕಳಕ್ಕೆ ಜಾಗ ಅಡಚಣೆ ಆಕತ್ತೆ ಅಂತಂದು ಹೇಳಿ. ನೋಡ್ರಿ ಇಲ್ಲಿ ಮಸ್ತ್ ಆಗತ್ತಲ್ಲ ಸೋನು. ಈಗ ನೋಡು ಹೆಂಗೆ ಮಾಡ್ಯಾರ ಹಬ್ಬ ಎಲ್ಲ ಹೊಂದಿಸ್ಬಿಟ್ರ ಸಾಮಾನೆಲ್ಲ. ಈಗೇನು ಹಸೈತೆ ಮುಕ್ಕರಿ. ಇಲ್ಲಿ ನೋಡ್ರಿ ಈಗ ಸಾನಿಯ ರೆಡಿಯಾಗಿ ನಿಂತ್ಲರಿಪ್ಪ. ನಮ್ಮ ಮನೆಯವ್ರು ರೆಡಿಯಾಗಿ ನಿಂತಾರೆ. ನಾ ರೆಡಿಯಾಗಿ 3 ತಾಸು ಆತ್ರಿ. ನೋಡ್ರಿ ಮಸ್ತ್ ರೆಡಿ. ನಮ್ಮ ಮಾಮಿನ ರೆಡಿಯಾಗ. ಮಾಮಿ ಬಾ ಹೋಗೋಣ. ಗನಿ ಏನು ಹಿಂಗ ಬರ್ತೀವಿ ಮತ್ತೆ ವಾಪಸ್. ಹೋಗ್ಯಾಕ ನಮಗೆ ಇದು ಮಾಡಿ ಅಲ್ಲ ಹಂಗನ. ಇಲ್ಲ ನವಾಜ ನೀನು ಹಿಂಗ ನಡ್ರಿ ಹೋಗೋಣ ನಡ್ರಿ. ತಮ್ಮನ್ನ ರೆಡಿಯಾಗಿ ನಿಂತ್ಲು. ಈಗ ಯಾರು ವೇಟ್ ಮಾಡಾಕತ್ತಿಪ್ಪ ಅಂತ ಹೇಳಿದ್ರೆ ದುದ್ದು ಭಾಷೆ ಎಲ್ಲಿ ಹೋದ ಫೋನ್ ಹಚ್ಚ. ಈಗಿರೋದ ಮೇನ್ ದುದ್ದು ಭಾಷೆ ಅಂದ. ಯಾಕಂದ್ರೆ ಎಲ್ಲ ಹೂವು ಇಲ್ಲೇ ಅದಾವು ದುದ್ದು ಭಾಷೆನ ಕಡೆ. ಈಗ ನೋಡ್ರಿ ನಾವಂತೂ ಬೈಕ್ ಮೇಲೆ ಹೊಂಟೀವ್ರಿ. ಒಂದು ಬೈಕ್ ಮೇಲೆ ಗನಿ ಬೈಕ್ ಮೇಲೆ ನಾನು ಇವ್ರು ಹೊಂಟೀವ್ರಿ. ಮತ್ತು ಅದೊಂದು ಗಾಡಿ ಮೇಲೆ ಹುಡುಗರು ಅವು ಬರಾಕತ್ತಾರ ಚೀಲ ಅವ್ನು ಇಟ್ಕೊಂಡು. ಮತ್ತು ಮಾಮವ್ರು ಅವ್ರ ಗಾಡಿ ತೊಗೊಂಬರತ್ತಾರ. ಹೋಗನ್ರಿ ಯಾಕಂದ್ರೆ ಬಸ್ ಟೈಮ್ ಸರಿಗಿಲ್ಲಲ್ರಿ. ಹಂಗಾಗಿ ಗಾಡಿ ಮೇಲೆ ಹೊಂಟಿವಿ ನಾವು. ಹೋಗನ್ರಿ. ನಾನು ನೀನು ಇವತ್ತೇ ನಾವು ಸಂಧಿ ಹಿಡಿದಾಗತ್ತಾನ. ಇಲ್ಲೇ ಬಂದು ಮತ್ತು ನಾವು ಇದೆ ಮುತ್ಸುದ್ದಿ. ನಾವು ಎಲ್ಲರೂ ಹೋಗ್ಬಂದ್ರೆ ಇದು ಒಂದು ಪೆಟ್ರೋಲ್ ಒಂದು ಪ್ರಾಬ್ಲಮ್ ಗಾಡಿಯಾಗ. ಗಾಡಿ ಒಯ್ದ್ರೆ ಪೆಟ್ರೋಲ್ ಪ್ರಾಬ್ಲಮ್ ಆಗ್ತೈತಿ. ಇಲ್ಲ ಅಂದ್ರೆ ಆಗೋದಿಲ್ಲ. ಆರಾಮ್ ಹೋಗ್ಬೋದು ಬಸ್ಸಿಗೆ ಇವತ್ತು ಹೋಗ್ಬೋದಾಗಿತ್ತು ನಾವೆಲ್ಲರೂ ಕೂಡ್ಕೊಂಡು. ಆದ್ರೆ ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಬಸ್ ಟೈಮ್ ಸರಿಗಿಲ್ರಿ. ಹಾಗಾಗಿ ನಾವೀಗ ಗಾಡಿ ವ್ಯವಸ್ಥೆ ಮಾಡಿರೋದ್ರೆ ಅದು ಹೆಂಗಪ್ಪ ಅಂತ ಹೇಳಿದ್ರೆ ಈಗ 1 ಟ್ರಿಪ್ ನಮಗೆ ಬಿಟ್ಟು ಬರ್ತಾರೆ ಹೋಗಿ ಮಗ್ಳಕ್ಕೆ. ಮತ್ತೆ ಬಂದು ಯಾರು ಇರ್ತಾರೆ ಎಲ್ಲರೂ ಕರ್ಕೊಂಡು ಹೋಗೋಕೆ ಇದು ಮಾಡ್ಯಾರಿ. ಈಗ ದುಡ್ಡಿನ ಗಾಡಿ ಅಂತ ಹೋಗ್ತು ನಮ್ಮ ಗಲ್ಲಿ ಪೆಟ್ರೋಲ್ ಹಾಕಿಸ್ಕೊಂತನ್ರಿ. ಮಾಮವ್ರಿನ್ನೂ ಬಂದಿಲ್ಲ. ಅವ್ರಿಗೆ ಹೇಳ್ಬೇಕು ರೋಡಲ್ಲಿ ರಿಪೇರಿ ಮಾಡಾಕತ್ತಾರೆ ಹಿಂಗೆ ಬರ್ರಿ ಅಂತಂದೇಳಿ. ನಿಮ್ಗೆ ಗೊತ್ತೈತೆ ಮಾಮಾಗ. ನಾನು ಹೋಗೋಣ್ರಿ. ಮಾಡ್ಲಿಕ್ಕೆ ಬಂದಿವಲ್ಲ ಬಂದಿದ್ವಿ ಹೊರಗೆ ಅಂದರೆ ಹಿಂದೆ ಬಂದ್ರೆ ನಮಗೆ ನಾವು ಭಾಳ ಫಾಸ್ಟ್ ಮುಟ್ಬೋದು ವಿಟ್ಲಾಪುರಕ್ಕೆ. ಹಿಂಗಾಗಿ ನಮಗೆ ಶಿಫ್ಟ್ ಹಾಕೈತಿ. ಹೋಗೋದಕ್ಕೆ ಭಾಳ ಲೇಟ್ ಆಕೈತಿ. ಹಾಗಾಗಿ ನಾವು ಮಾಡ್ಲಿಕ್ಕೆ ಬಂದಿದ್ದೀವಿ ಸೆಕೆಂಡ್ ಟೈಮ್. ಹೌದು ಒಂದ್ಸಲ ಮಮತಾರ್ ಮದುವೆ ಬಂದಿದ್ವಿ ನಾವು. ಈಗ ಇಲ್ಲಿಂದ್ರ ಬರೋದು ಸೆಕೆಂಡ್ ಟೈಮ್ ಅಂತ ನಾನು ಭಾಳ ಸಲ ಬಂದಿದ್ವಿ. ನಮ್ಮ ಗಣಿದು ಸಂಗನಿದ್ದಾಗ ಬರ್ತಿದ್ವಲ್ರಿ. ಪ್ರತಿ ಅಮಾವಾಸ್ಯೆಗೆ ನಾವು ಇಲ್ಲಿ ಮಾಡೋದು ಬಂದು ಮಾಡೋದಿದ್ರೆ ಇಲ್ಲಿ ಕರ್ಕೊಂಡು ಹೋಗ್ತಿದ್ವಿ ನಾವು ಕ್ಯಾಬಿಗೆ. ಇಲ್ಲಿ ಹೊಳೆಗೆ ಮತ್ತು ಶ್ರೀಮಂತಕ್ಕೆ ಹೋಗಿ ಅಲ್ಲಿ ಬಂದು ಕರ್ಕೊಂಡು ಹೋಗ್ತಿದ್ವಿ. ಮತ್ತೊಮ್ಮೆ ನಮ್ಮ
ಬೆಳೆಸ್ತಾರೆ ನೋಡಿ ಇಲ್ಲಿ. ಬರೇ ಭತ್ತ ಅಲ್ಲ ಇಲ್ಲಿ. ಈಗ ಏನ್ರಿಪ್ಪ ಅಂದ್ರೆ ಮುಂದೆ ಬರೋದ ಹೊಳಿ ಈಗ ಕುಂತಿರ್ಬೇಕು ಮುಂದುವರೆ. ಯಾರ್ಯಾರು ಕುಂತಾರ ಇಲ್ಲಿ, ಯಾರ್ಯಾರು ಕುಂತಾರು ಏನು ಗೊತ್ತಿಲ್ಲ. ನೋಡೋಣ ಎಲ್ಲೇ ಬರ್ತದ್ದು ಕಾದರಲ್ಲ ಹೇಳಪ್ಪ ಸ್ಟೀಮರ್ ಬಂದೆ. ನೋಡ್ರಿ ನಾವೀಗ ಹೊಳೆ ದಂಡೆ ಬಂದು ನಿಂತ್ಕೊಂಡಿರಿ, ಸ್ಟೀಮರ್ಗೆ ವೇಟ್ ಮಾಡತ್ತೀವಿ. ಅಲ್ಲಿ ನೋಡ್ರಿ ಈಗ ಮುಂಡ್ರಿಗೆ ಹೋಗೋ ಬಸ್ ಹೊಟ್ಟತ್ ನೋಡ್ರಿ ಅಲ್ಲಿ ಅದ. ಸುಮ್ಮನೆ ಹಾಂ ನಾನು ಸ್ವಿಂಗ್ ಮಾಡ್ಕೊಂತ ಹೋಗ್ಬೋದು, ಅರ್ವಿ ಹಸಿ ಅಕ್ಕ ಅಂತೇಳಿ ನಾನು ಹೋಗಂಗಿಲ್ಲ. ಹೌದ್ರಿ ಬ್ಯಾಬಿಡ್ತ ನೋಡ್ರಿ ಹೆಂಗಂತಾರ ನಮ್ಮ ತಮ್ಮಾರ. ಇವತ್ತು ಹೇಳಿರಿ ಅಂದ್ ಮತ್ತೆ ಯಾವಾಗ ಹೇಳ್ಬಾಡ್ರಿ, ಮತ್ತೆ ಆಗ್ಲೆಲ್ಲ ಅರ್ಬಿ ಹೊಲಸ್ ಮಾಡ್ಕೊಂಡ್ರೆ ಯಾರು ತೊಗೊಂಬರ್ತಾರ? ನೀವು ಹೇಳೋದೇನ ನಾ ಹಗಲೆಲ್ಲ ಹೊಳಿಗೆ ಬರ್ತೀನಿ ಮಾತಾಡ್ತಂತ ನೀವು ಬಂದಾಗ ಮಾತ್ರ ಮಾತಾಡ್ತೇನೆ. ಬಿಟ್ಟುಕೋರಿ ಬುದ್ದು. ಹೊಂಟತ್ ನೋಡ್ರಿ ಮುಂಡ್ರಿಗೆ ಬಸ್. ಹಾಂ ಎಲ್ಲದಾರ ಅಂತ ಮಾಮಾರ? ಅವರು ಬಂದವಳೆ ಅಲ್ಲ ಅಲ್ಲ ಎಲ್ಲದಾರ? ಎಲ್ಲ ರೀ ಕಡಿಮೆಗೆ ಸ್ಟಿಮ್ಮರ್ ಮುಂದೆ ಬರಾಕುಂತೀರಿ ರೀ. ಸ್ಟೀಮರ್ ಅಲ್ಲೇ ಐತ್ ನೋಡ್ರಿ, ಇನ್ನ ಅಲ್ಲೇ ಐತ್ ನೋಡ್ರಿ. ಅದ ಅಲ್ಲಿ ಬೇರೆ ಅದೇ ಅಲ್ಲೇ ಐತ್ ನೋಡ್ರಿ ಸ್ಟೀಮರ್. ಈಗ ತುಂಬಿಸ್ಕೊಂದಿನ ಆ ಕಡೆ ಅಂತ ಈ ಕಡೆ ಬರ್ಬೇಕ್ರಿ ಅದ. ಸ್ಟೀಮರ್ ಅದ ಗಾಡಿ ಆಗ್ತಾವು. ಮಾಮಾರು ಬಂದ್ರ ನೋಡ್ರಪ್ಪ ಈಗ ಬಂದ ಧೂಮ್ ಗಾಡಿ ನಮಾಜ್ ಹೇಳ್ಕೊಂತಾನೆ. ಗಾಡಿ ನಾವೆಲ್ಲರೂ ಕೂಡ ಸ್ಟೀಮರ್ನಾಗ ಹೋಗೋದ್ರಿ, ಗಾಡಿನ ಹಾಕೊಂತಾರಂತ ಅದ್ರೊಳಗೆ. ಗಾಡಿಗೆ 10 ರೂಪಾಯಿ ಅಂತ್ರಿ, ಮನುಷ್ಯಾಗ 5 ರೂಪಾಯಿ ಅಂತ್ರಿ. ನೋಡ್ರಿ ಎಷ್ಟು ಗಾಡಿ ಜಮಾ ಅದಾವ್ರಿ ಈಗ. ಎಲ್ಲ ಸ್ಟೀಮರ್ನ ಹೋಗ್ಕೊಂಡು ನೋಡ್ರಿ ಈಗ ಗಾಡಿ. ಆ ಸ್ಟೀಮರ್ನಾಗಿನ ಎಷ್ಟು ಹತ್ತಿಸ್ಕೊಂಬರತ್ತಾರ ನನ್ನ ಗಾಡಿ ಗೊತ್ತಿಲ್ರಿ. ಅವು ಬಂದು ಇಳಿಸಮಟ್ಟ ಅಂದ್ರೆ ಒಂದು ಆಸಕತಿ. ಹಾಂ ಕುಂತಲ್ಲಿ ಬಂದು ಇನ್ನು ಮ್ಯಾಲೆ ಹೋಗತ್ತಾಡ್ರಿ. ಇಲ್ಲ ಅಷ್ಟೇ ಎಲ್ಲಿ ಹೋಗ್ಬೇಕಾದ ಗಿಡ ಅಷ್ಟ ಐತಿ. ಬಾಳೆಹಣ್ಣಿಂದು ಬ್ಯಾಗ್ ಹುಷಾರು ನೋಡ್ರಿ, ಗಟ್ಟಿ ಹಿಡ್ಕೋರಿ. ಬಾಳೆಹಣ್ಣು ಅದಾವು, ಸೇಬುನ 5 ಥರದ ಅದಾವು. ಅದ್ರ ಕೈಯಾಗ ಕೊಟ್ಬಿಟ್ರೆ ಏನು ಮಾಡ್ತಿಲ್ಲ ಅದೇ ಚಿಕ್ಕನ್ ತೋಡಕೈತಿ ತಿಂತೈತಿ. ಬಂತು ನೋಡ್ರಿ ಸ್ಟೀಮರ್. ಅಲ್ಲಿ ನೋಡ್ರಿಪ್ಪ ಅದ್ರಾಗ ಎಷ್ಟು ಮಂದಿ ಅದಾರ ಅದು ನೋಡಲ್ಲಿ. ಹೆದರ್ಬೇಡ ಮಮ್ಮಿ, ಎಲ್ಲ ಇಳ್ಕೊಂತಾರ ಅವ್ರು ಇಲ್ಲೇ. ಈಗ ಗಾಡಿನ ಭಾಳ ಅದಾವ ಅದ್ರೊಳಗೆ. ತಡ್ರಿ ಅದರಿಂದ ಮತ್ತೆ ಕೂಡ ಬರ್ತಾವ. ಅಲ್ಲಿ ಬರತ್ತತ್ರ ಒಂದು. ಬಂದು 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 ನಮ್ಮ ಮುಂದಕ್ಕೆ